ಹಾಯ್ ಹಲೋ ನಮಸ್ತೆ ಶುಭೋದಯ ಸ್ನೇಹಿತರೆ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ನಾನು ನೋಡಿ ಹೆಸರು ಬೇಳೆಯನ್ನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಎಲ್ಲೂ ಅಡಿ ಹತ್ತಿಸ್ಕೊಳ್ಳದೆ ಗೋಲ್ಡನ್ ಕಲರ್ ಬರೋರಿಗೆ ಹೆಸರು ಬೇಳೆಯನ್ನು ನೀವು ಡ್ರೈ ರೋಸ್ಟ್ ಮಾಡ್ಕೋಬೇಕು. ನಾನು ಈ ಗ್ಲಾಸ್ನ ಅಳತೆಯಲ್ಲಿ 1/4 ಗ್ಲಾಸ್ ಹೆಸರು ಬೇಳೆಯನ್ನು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಸಬ್ಬಕ್ಕಿ ಇತ್ತು, ನಾನು ರಾತ್ರಿನೇ ನೆನೆ ಹಾಕಿಟ್ಕೊಂಡಿದ್ದೆ. ಸ್ವಲ್ಪ ಶಾವಿಗೆ, ಹುರಿದಿರ್ತಕ್ಕಂಥ ಶಾವಿಗೆ ಇತ್ತು, ಅದನ್ನು ತೊಗೊಂಡಿದ್ದೀನಿ. ಈಗ ಇದನ್ನೆಲ್ಲ ತೊಗೊಂಡು ನಾನು ರುಚಿಕರವಾದ ಪಾಯಸವನ್ನು ಮಾಡ್ತಾಯಿದ್ದೀನಿ. ಇನ್ನೇನು ಶ್ರಾವಣ ಮಾಸ ಪ್ರಾರಂಭ ಆಗ್ತಾಯಿದೆ. ಶುಕ್ರವಾರ ನಾಗರ ಚೌತಿ, ಶನಿವಾರ ನಾಗರ ಪಂಚಮಿ, ಭಾನುವಾರ ಮುಂದಿನ ಭಾನುವಾರ ಸಿರಿಯಾಳ ಷಷ್ಠಿ, ಇನ್ನು ಶ್ರಾವಣ ಶನಿವಾರಗಳು ವರಮಹಾಲಕ್ಷ್ಮಿ ಹಬ್ಬ, ಉಪಕರ್ಮ, ಕೃಷ್ಣ ಜನ್ಮಾಷ್ಟಮಿ, ಹೀಗೆ ಲೈನ್ಗಳ ಹಬ್ಬಗಳ ಸಾಲುಗಳನ್ನೇ ಹೊತ್ತು ತರುತ್ತದೆ ಶ್ರಾವಣ ಮಾಸ. ಇದೆಲ್ಲರಿಗೂ ಗೊತ್ತಿರ್ತಕ್ಕಂಥ ಶ್ರಾವಣ ಶನಿವಾರ, ಶ್ರಾವಣ ಸೋಮವಾರ ಹರಿಹರರಿಬ್ಬರಿಗೂ ಬಹಳ ಪ್ರಿಯವಾದ ಮಾಸ ಈ ಶ್ರಾವಣ ಮಾಸ. ವೈಷ್ಣವರು ಹೇಗೆ ಶ್ರಾವಣ ಶನಿವಾರ ಅಂತ ಮಾಡ್ತಾರೋ ಹಾಗೆ ಶೈವರು ಶ್ರಾವಣ ಸೋಮವಾರ ಅಂತ ಆಚರಣೆಯನ್ನು ಮಾಡ್ತಾರೆ. ಶಿವನಿಗೆ ಬಹಳ ಪ್ರಿಯವಾದ ಮಾಸ ಶ್ರಾವಣ ಮಾಸ, ಹಾಗೆ ವಿಷ್ಣುವಿಗೂ ಬಹಳ ಪ್ರಿಯವಾದ ಮಾಸ ಶ್ರಾವಣ ಮಾಸ, ಮಹಾಲಕ್ಷ್ಮಿಗೂ ಪ್ರಿಯವಾದ ಮಾಸ ಶ್ರಾವಣ ಮಾಸ. ಹೀಗೆ ಎಲ್ಲವೂ ಅಧಿಕ ಪೂಜೆಯ ವ್ರತಗಳನ್ನು ಒಳಗೊಂಡಂತಹ ಮಾಸ ಶ್ರಾವಣ ಮಾಸ. ಮಂಗಳಗೌರಿ ವ್ರತನೇ ಇರ್ಬೋದು, ಶ್ರಾವಣ ಮಾಸದ ವರಮಹಾಲಕ್ಷ್ಮಿ ವ್ರತವೇ ಇರ್ಬೋದು. ಹೀಗೆ ವ್ರತಗಳ ಸಾಲೆ ತುಂಬಿರ್ತಕ್ಕಂಥದ್ದು ಶ್ರಾವಣ ಮಾಸ. ಸಿಹಿ ಪದಾರ್ಥಗಳು ಹೆಚ್ಚಿಗೆ ನಾವು ನೈವೇದ್ಯಕ್ಕೆ ಮಾಡ್ಕೊತಾ ಇರ್ತೀವಿ. ಆದ್ದರಿಂದ ಇವತ್ತು ನಾನು ಒಂದು ಹೆಸರುಬೇಳೆ ಪಾಯಸವನ್ನು ಮಾಡ್ತಾಯಿದ್ದೀನಿ. ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಿಮಗೆ ಶೇರ್ ಮಾಡಬೇಕು ಅನ್ನಿಸ್ತು, ಮಾಡ್ತಾಯಿದ್ದೀನಿ. ಬನ್ನಿ ಈಗ ಮಾಡೋ ವಿಧಾನವನ್ನು ನೋಡೋಣ. ಈಗ ಮೊದಲಿಗೆ ನಾನು ಇದನ್ನು ಹುರ್ಕೊಂಬಂದಿದ್ದೀನಿ. ಚೆನ್ನಾಗಿ ತೊಳೆದು ಇದನ್ನು ಕುಕ್ಕರಲ್ಲಿ ಒಂದು 4 ವಿಷಲ್ ಕೂಗಿಸ್ಕೊಂಡು ನಂತರ ನಿಮಗೆ ಶೇರ್ ಮಾಡ್ತೀನಿ. ಸ್ನೇಹಿತರೆ ನೋಡಿ, ಮೊದಲಿಗೆ ಸಬ್ಬಕ್ಕಿ ಮತ್ತು ಶಾವಿಗೆ ಹಾಕಿ ಬೇಯಿಸ್ಕೊಂಡಿದ್ದೆ. ಎಲ್ಲ ಹದವಾಗಿ ಬೆಂದಿದೆ. ಕುಕ್ಕರಲ್ಲಿ 3 ವಿಷಲ್ ತೊಗೊಂಡಿದ್ದೆ. ನೋಡಿ ಸಂಪೂರ್ಣ ಬೆಂದಿದೆ. ಹೆಸರುಬೇಳೆ ಸಹ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೌಟಾಕಿ ಬೆಲ್ಲ, ಇದು ಆರ್ಗ್ಯಾನಿಕ್ ಬೆಲ್ಲ ಕರಗಿಸ್ಕೊಂಡಿದ್ದೀನಿ. ಅದೆಷ್ಟೇ ನಾವೆಂಥ ಆರ್ಗ್ಯಾನಿಕ್ ಬೆಲ್ಲ ತಂದ್ರೂ ನಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ಕರಗಿಸ್ಕೋಬೇಕು. ಒಂದು ದೊಡ್ಡ ಹೋಳು ತೆಂಗಿನಕಾಯಿ ಹಾಲನ್ನು ತೆಗೆದಿಟ್ಕೊಂಡಿದ್ದೀನಿ. ನೋಡಿ, ಅದನ್ನು ನಾವು ಉಪ್ಪಿಟ್ಟಿಗೆ ಹಾಕೋಬೋದು. ಕಾಯಿ ಹಾಲನ್ನ ತೆಗೆದಿದ್ದೀನಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಕುದಿ ಬರೆಸ್ಕೊಂಡು ದ್ರಾಕ್ಷಿ, ಗೋಡಂಬಿ ಎಲ್ಲನ ಹಾಕ್ಬಿಟ್ರೆ ರುಚಿಕರವಾದ ಹೆಸರು ಬೇಳೆ ಶಾವಿಗೆ ಸಬ್ಬಕ್ಕಿ ಪಾಯಸ ರೆಡಿಯಾಗುತ್ತೆ. ಹಬ್ಬ ಹರಿದಿನಗಳಿಗೆ ನೀವು ಈ ರೀತಿ ಮಾಡ್ಕೋಬೋದು. ಇಲ್ಲಿ ನಾನು ಏಲಕ್ಕಿಯನ್ನು ಈ ಕಾಯಿಗೆ ಹಾಕಿ ರುಬ್ಕೊಂಡು ಹಾಲು ತೊಗೊಂಡಿದ್ದೀನಿ. ನೀವು ಹೀಗೆ ಮಾಡೋರು ಏಲಕ್ಕಿಯನ್ನು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ. ಈಗ ಇದೆಷ್ಟೆಲ್ಲವನ್ನು ಮಿಕ್ಸ್ ಮಾಡಿ ನಂತರ ನಿಮಗೆ ಶೇರ್ ಮಾಡ್ತೀನಿ. ನೋಡಿ, ಎಲ್ಲವನ್ನು ಮಿಕ್ಸ್ ಮಾಡಿದ್ದೀನಿ. ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡೆ, ಯಾಕೆಂದರೆ ಇದು ಸ್ವಲ್ಪ ಹೆಚ್ಚಾಯಿತು. ಆಮೇಲೆ ಕುದಿತಾ ಸ್ವಲ್ಪ ಗಟ್ಟಿನೂ ಸಹ ಆಗುತ್ತೆ. ಇದು ಈಗ ತೆಳ್ಳಗಿದೆ ನೋಡಿ ಸ್ನೇಹಿತರೆ. ನೋಡಿ, ಕುದಿ ಬರ್ತಾ ಇದೆ, ಘಮ 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 ಅಂತ ಇದೆ ಪಾಯಸ. ಪರಿಶುದ್ಧವಾದ ಬೆಲ್ಲದ ಪರಿಮಳ. ನೋಡಿ, ಈ ಕಡೆ ದ್ರಾಕ್ಷಿ ಗೋಡಂಬಿ ಸಹ ಬಾಡಿಸಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಹಾಕಿದ್ರೆ ರುಚಿಕರವಾದಂಥ ಹೆಸರು ಬೇಳೆ ಶಾವಿಗೆ ಸಬ್ಬಕ್ಕಿ ಪಾಯಸ ರೆಡಿ ಆಯಿತು. ಆರೋಗ್ಯಕರವಾದದ್ದು, ನೀವು ಮಾಡ್ಕೊಳ್ಳಿ ಸ್ನೇಹಿತರೆ. ಸ್ಟವ್ ಆಫ್ ಮಾಡಿ ನಾನು ತುಪ್ಪದಲ್ಲಿ ಬಾಡಿಸಿಟ್ಕೊಂಡಿರ್ತಕ್ಕಂಥ ದ್ರಾಕ್ಷಿ ಗೋಡಂಬಿ ಎಲ್ಲವನ್ನು ಪಾಯಸಕ್ಕೆ ಹಾಕಿದ್ದೀನಿ. ರುಚಿಕರವಾಗಿರುತ್ತೆ. ಒಮ್ಮೆ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ಮರೆಯದೆ ತಿಳಿಸಿ.